ಸ್ನೇಹಿತರೆ ನಮಸ್ಕಾರ. ದಾವಣಗೆರೆ ವಿಧಾನಸಭೆ ಚುನಾವಣೆ, ದಾವಣಗೆರೆಯ ವಿಧಾನಸಭೆ ಉಪಚುನಾವಣೆ ದಿನದಿಂದ ದಿನಕ್ಕೆ ರಂಗೇ ಏರುತ್ತಿದೆ. ಇಲ್ಲಿ ಈ ಉಪಚುನಾವಣೆಯ ಕದನಕಣದಲ್ಲಿ ಭಾರಿ ರೋಚಕತೆಯನ್ನು ಹುಟ್ಟಿಸಿದಂಥ ಸ್ಪರ್ಧೆ ಯಾರು ಅಂತೇಳಿ ಕೇಳಿದರೆ ಅದು ಪೈಲ್ವಾನ್ ಸಾದಿಕ್ ಅವರು ಯಾವಾಗ ಈ ಬಂಡಾಯ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಬಾವುಟವನ್ನು ಹಿಡಿಯದೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡ್ತಾರೋ, ಅಂದರೆ ಅವ್ರಿಗೆ ಬಿ ಫಾರ್ಮ್ ಸಿಗೋದಿಲ್ಲ, ಆಗಲೇ ಎಲ್ರಿಗೂ ಕೂಡ ಒಂದು ಡೌಟ್ ಇರ್ತದೆ, ಇಲ್ಲಪ್ಪ ಇವತ್ತಲ್ಲ ನಾಳೆ ಇದು ಒಂದು ಡೀಲ್ ಆಗುವಂಥದ್ದೇ, ಅಂದರೆ ಸಾದಿಕ್ ಅವರು ಇಲ್ಲಿ ನಾಮಪತ್ರವನ್ನು ವಾಪಸ್ ತೆಗೆದುಕೊಡ್ತಾರೆ ಅಂತೇಳಿ. ಅದಾಗ್ತಿದ್ದಂಗೆ, ಆ ರೀತಿ ಚರ್ಚೆ ಆಗ್ತಿದ್ದಂಗೆ 26ನೇ ತಾರೀಕು ದಾಟಿ ಹೋಯಿತು. ಅಂದರೆ ನಾಮಿನೇಷನ್ನು ವಾಪಸ್ ತೆಗೆದುಕೊಳ್ಳುವಂಥ ದಿನಾಂಕನೂ ಕೂಡ ದಾಟಿ ಹೋಯಿತು. ನಾಮಿನೇಷನ್ ವಾಪಸ್ ತೆಗೆದುಕೊಂಡಿಲ್ಲ. ಅಲ್ಲಿಗೆ ಭಾರಿ ಹೊಡೆತ ಕಾಂಗ್ರೆಸ್ಸಿಗೆ ಅಂತಲೇ ಎಲ್ಲರೂ ಕೂಡ ಮಾತನಾಡ್ತಾಯಿದ್ರು. ಆದರೆ 26 ಕಳೆದು 27 ಮುಗಿಯೋದ್ರೊಳಗಡೆ ಒಂದು ದೊಡ್ಡ ಡೆವಲಪ್ಮೆಂಟೇ ನಡೆದುಬಿಡುತ್ತೆ. ಸಾದಿಕ್ ಪೈಲ್ವಾನು CM DK ಶಿವಕುಮಾರ್ DCM ಇಬ್ಬರ ಜೊತೆಗೂ ಕೂಡ ಕಾಣಿಸ್ಕೊಳ್ತಾರೆ. ಯಾವಾಗ ಇವರಿಬ್ಬರ ಜೊತೆಗೆ ಸಾದಿಕ್ ಪೈಲ್ವಾನ್ ಕಾಣಿಸ್ಕೊಳ್ತಾರೋ ಅಲ್ಲಿಗೆ ಒಂದು ಕ್ಲಿಯರ್ ಆಗುತ್ತೆ, ಮುಗೀತು, ಇದು ಡೀಲ್ ಆಯಿತು ಅಂತೇಳಿ. ಅಂದರೆ ಸಾದಿಕ್ ಪೈಲ್ವಾನು ಕೈ ರಣಕಣದಿಂದ ಹಿಂದೆ ಸರಿತಾರೆ ಅಂಥೇಳಿ. ಬಟ್ ನಾಮಪತ್ರ ವಾಪಸ್ ತಗೊಳ್ಳೋಕ್ಕೆ ಆಪ್ಷನ್ ಇಲ್ಲ. ಹಾಗಂದ ಮಾತ್ರಕ್ಕೆ ಚುನಾವಣೆಯ ಈ EVM ಮಿಷನಲ್ಲಿ ಸಾದಿಕ್ ಪೈಲ್ವಾನ್ ಹೆಸರು ಇರೋದಿಲ್ವಾ? ಇರುತ್ತೆ. ಆದರೆ ಇವರು ಆ್ಯಕ್ಟಿವ್ ಆಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ, ಅಥವಾ ಸ್ಪರ್ಧೆ ಮಾಡದೇ ಇದ್ದರೂ ಕೂಡ ಇಲ್ಲಿ ಈ ಸಮರ್ಥ ಶಾಮನೂರಿಗೆ ಏನು ಬೆಂಬಲವನ್ನು ಕೊಡಬೇಕು ಆ ಬೆಂಬಲವನ್ನು ನಾನು ಕೊಡ್ತೀನಿ ಎನ್ನುವಂತಹ ವಾಗ್ದಾನವನ್ನು ಕೊಟ್ಟಿದ್ದಾರೆ. ಯಾವಾಗಿಂಥದ್ದೊಂದು ಬೆಳವಣಿಗೆ ನಡೀತೋ ಸಹಜವಾಗಿ BJPಯಲ್ಲಿ ಮತ್ತು ಉಳಿದವರಲ್ಲಿ ಒಂದು ರೀತಿಯಾದಂಥ ಚರ್ಚೆಗಳು ಮತ್ತು ಬೇರೆ ಬೇರೆ ರೀತಿಯಾದಂಥ ಆಯಾಮಗಳು ಎಲ್ಲದೂ ಕೂಡ ನಡೆಯೋದಕ್ಕೆ ಶುರು ಆಯಿತು. ಆಮೇಲೆ ಸುಮ್ಮನೆ ಯಾರೂ ಕೂಡ ಒಪ್ಪಲ್ಲ ಅಲ್ವಾ, ಏನಾದರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ. ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬಗ್ಗೆಯೂ ಕೂಡ ಚರ್ಚೆಗಳು ಶುರು ಆಯಿತು. ಅದಕ್ಕೆ ಪೂರಕವಾಗಿ ಈಗ 3 ಕಂಡೀಷನ್ಸ್ಗಳನ್ನು ಈ ಸಾದಿಕ್ ಪೈಲ್ವಾನ್ ಹಾಕಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಒಂದು ಕಡೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಕರೆದು ಮಾತನಾಡಿದಂಥ ಸಂದರ್ಭದಲ್ಲಿ 3 ಕಂಡೀಷನನ್ನು ಈ ಸಾದಿಕ್ ಪೈಲ್ವಾನ್ ಅವರು ಹಾಕಿದ್ದಾರೆ ಸಿದ್ದರಾಮಯ್ಯನವರಿಗೆ ಮತ್ತು DKಗೆ ಅನ್ನುವಂಥದ್ದು. ಆರಂಭದಲ್ಲಿ DK ಹೇಳ್ತಾರೆ, ಏನೂ ಇಲ್ಲ ರೀ, ಕಂಡೀಷನ್ಸ್ ಇಲ್ಲ, ಏನಿಲ್ಲ, ಅವರು ನಮ್ಮ ಪಾರ್ಟಿಗೆ ವಾಪಸ್ ಬಂದಿದ್ದಾರೆ ಅಷ್ಟೇ ಅಂತ ಹೇಳಿಬಿಟ್ಟು ಶಾಲನ್ನು ಹಾಕ್ತಾರೆ. ಜೊತೆಗೆ ಒಂದು ರೀತಿಯಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ನ ಪಾಲುದಾರ ಸಾದಿಕ್ ಅನ್ನೋದನ್ನು ಘೋಷಣೆ ಮಾಡ್ತಾರೆ. ಆದರೆ DK ಶಿವಕುಮಾರ್ ಯಾವಾಗ ಈ ಪ್ರೆಸ್ ಮೀಟನ್ನು ಅರ್ಧಕ್ಕೆ ಕಟ್ ಮಾಡ್ತಾರೋ ಆಗಲೇ ಎಲ್ರಿಗೂ ಕೂಡ ಒಂದು ಡೌಟ್ ಬಂದಿರುತ್ತೆ, ಇಲ್ಲಪ್ಪ ಇಲ್ಲೇನೋ ಚರ್ಚೆಗಳು ನಡೆದಿದ್ದಾವೆ, ಆ ಚರ್ಚೆ ಏನು ಅನ್ನುವಂತಹ ಕುತೂಹಲ ಸಹಜವಾಗಿ ಬಂದಿರ್ತದೆ. ಈಗ ಆ ಕುತೂಹಲಕ್ಕೆ ಉತ್ತರವನ್ನು ಕೊಡುವಂಥ ಸಂದರ್ಭ ಅಂದರೆ ಯಾಕೆ ಸಾದಿಕ್ ಪೈಲ್ವಾನ್ ಅವರು ಇಲ್ಲಿ ಚುನಾವಣೆ ಕದನ ಕಣದಿಂದ ವಾಪಸ್ ಬಂದರು ಅಂಥೇಳಿ. ಇಲ್ಲಿ ಪ್ರಮುಖವಾಗಿ SS ಮಲ್ಲಿಕಾರ್ಜುನ್ ಅವರು ಮತ್ತು ಸಾದಿಕ್ ಪೈಲ್ವಾನ್ ಅವರು ಎಲ್ಲರೂ ಕೂಡ ಒಟ್ಟಿಗೆ ಪಕ್ಷಕ್ಕಾಗಿ ಕೆಲಸವನ್ನು ಮಾಡಿದಂಥವ್ರು ಒಂದು ಟೈಮ್ನಲ್ಲಿ. ಆದರೆ ರಾತ್ರೋರಾತ್ರಿ ಇಲ್ಲಿ ಮ್ಯಾಜಿಕ್ ನಡೆಯೋದಕ್ಕೆ ಕಾರಣ ಯಾರು ಅಂತೇಳಿ ಕೇಳಿದ್ರೆ ಇಲ್ಲಿ ರಿಜ್ವಾನ್ ಅರ್ಷಾದ್. ಹೌದು, ರಿಜ್ವಾನ್ ಅರ್ಷಾದ್ ಅವರು ಇಲ್ಲಿ ರಾತ್ರೋರಾತ್ರಿ ಹೋಗಿಬಿಟ್ಟು ಇಲ್ಲೊಂದು ಮ್ಯಾಜಿಕನ್ನು ಮಾಡಲಿಲ್ಲ, ಬಟ್ ಮನವೊಲಿಸುವಂಥ ಕೆಲಸವನ್ನು ತುಂಬ ನೀಟಾಗಿ ಮಾಡಿದ್ರು. ದಾವಣಗೆರೆಯಲ್ಲಿ ಒಟ್ಟು 14 ಜನ ಇದ್ದರೂ ಕೂಡ, ಇವರನ್ನು ಕೂಡ ಸೇರಿದಾಗೆ 14 ಜನ ಇದ್ದರೂ ಕೂಡ ಈ 14 ಜನರಲ್ಲಿ ಸಾದಿಕ್ ಈಗ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳೋಕ್ಕೆ ಸಾಧ್ಯವಾಗದೇ ಇಲ್ಲ. ಹಾಗಾಗಿ ಒಟ್ಟು ನಾಮಪತ್ರ ವಾಪಸ್ ತೆಗೆದುಕೊಂಡವರು 12 ಮಂದಿ. ಕಾಂಗ್ರೆಸ್ಗೆ ವಾಪಸ್ ಮರಳಿದಂಥ ಸಾದಿಕ್ ಪೈಲ್ವಾನ್ ಕಣದಲ್ಲಿದ್ದರೂ ಕೂಡ ಕಣದಲ್ಲಿ ಆ್ಯಕ್ಟಿವ್ ಇರೋದಿಲ್ಲ. ಹಾಗಾದರೆ ಜಮೀರ್ ಅಹ್ಮದ್ದು ಮಾತುಗಳು, ಜಮೀರ್ ಅಹ್ಮದ್ದು ಇವತ್ತು ನಾಪತ್ತೆ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದರೆ ಸಾದಿಕ್ ಪೈಲ್ವಾನ್ ಅವರು ತೆಗೆದುಕೊಂಡಂಥ ನಿರ್ಧಾರ. ಸಿದ್ದರಾಮಯ್ಯ ಟೀಮ್ನಿಂದ ಈ ಒಬ್ಬೊಬ್ಬರನ್ನೇ ಈ ಸಾದಿಕನ್ನು ಮನವೊಲಿಸುವಂಥ ಕೆಲಸಕ್ಕೆ ಕಳಿಸ್ಕೊಡ್ತಾರೆ. ಆಗ ಸಿದ್ದರಾಮಯ್ಯನವರ ಮಾತಿನ ಮೇಲೆ ಗೌರವವನ್ನು ಕೊಟ್ಟಂತಹ ಸಾದಿಕ್ ಪೈಲ್ವಾನು DK ಶಿವಕುಮಾರ್ ಅವರ ಎದುರುಗಡೆ ಒಂದಷ್ಟು ಷರತ್ತುಗಳನ್ನು ಹಾಕ್ತಾರೆ. ಆ ಷರತ್ತುಗಳ ಪ್ರಕಾರನೇ ಈಗ ಎಲ್ಲದೂ ಕೂಡ ಆಗಿದೆ. ಈಗ ಸಾದಿಕ್ ಪೈಲ್ವಾನ್ ಅವರಿಗೆ ಒಂದು ಸಹಜವಾಗಿ ಸಿದ್ದರಾಮಯ್ಯನವರ ಜೊತೆಗೆ ಒಂದು ಸುದೀರ್ಘವಾದಂಥ ನಂಟಿದೆ. ಇವತ್ತು ನೆನೆಯೋದಲ್ಲ, ಭಾರಿ ಹಿಂದಿನ ನಂಟದು. ಆ ನಂಟಿನ ಮೇಲೇ ಮತ್ತು ಸಿದ್ದರಾಮಯ್ಯನವರ ಮೇಲೆ ಒಂದು ನಂಬಿಕೆಯಿಂದನೇ ಇವತ್ತು ಕದನ ಕಣದಿಂದ ವಾಪಸ್ ಬಂದಿದ್ದಾರೆ. ಇನ್ನು ನಾನು ನನ್ನ ಸಮುದಾಯದ ನಾಯಕರನ್ನು ಒಂದು ರೀತಿಯಲ್ಲಿ ಇವತ್ತು ಅವರು ಏನು ನಂಬಿದ್ರು ನೋಡಿ, ಅದಕ್ಕೆ ಉಲ್ಟಾ ಹೊಡೆದಂಗೆ ಆಯಿತು ಅನ್ನುವಂತಹ ಒಂದು ಪಾಪ ಪ್ರಜ್ಞೆ ಕೂಡ ಬಹುಶಃ ಸಾದಿಕ್ ಪೈಲ್ವಾನ್ ಅವರ ಮುಖದಲ್ಲಿ ಕಾಣಿಸ್ತಿತ್ತು ಅಂತಲೂ ಕೂಡ ಹೇಳ್ಬೋದು. ಇದೇ ಕಾರಣಕ್ಕೆ ಜಮೀರ್ ಅಹ್ಮದ್ ಬರಲಿಲ್ಲ ಅವತ್ತು. ಇದೇ ಸಮುದಾಯದವರ ಮುಂದೆ ನಾನು ಹೇಳಿದಂಥ ಮಾತಿಗೂ ಇವತ್ತು ನಾನು ಉಲ್ಟಾ ಹೋಗಿ ಹೇಳಿದ್ರೆ
ಏನಾಗಬಹುದು ನಂತರ ಏನು ಪ್ರಶ್ನೆ ಕೇಳ್ಬೋದು ಅವರು ಅನ್ನೋಂಥ ಪ್ರಶ್ನೆ ಬಂದೇ ಬರ್ತದಲ್ಲ. ಆ ಕಾರಣಕ್ಕೆ ಸಮೀರ್ ದೂರ ಉಳಿದುಬಿಟ್ರು. ಬಟ್ ಈಗ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಈ ಸಾದಿಕ್ ಪೈಲ್ವಾನ್ಗೆ ಕೊಟ್ಟಿರುವಂತಹ ಗ್ಯಾರಂಟಿಗಳೇನು ಅನ್ನುವಂಥದ್ದು. ಇಲ್ಲಿ 3 ಕಂಡೀಷನನ್ನು ಹಾಕಿದ್ದಾರೆ. ಅದರಲ್ಲಿ ಮೊದಲ ಕಂಡೀಷನ್ ಏನಂತ ಹೇಳಿದ್ರೆ 2028ರ ಚುನಾವಣೆ. ಹೌದು, ಈಗಂತೂ ನೀವು ನನಗೆ ಅವಕಾಶವನ್ನು ಕೊಡಲಿಲ್ಲ, ಬಟ್ 2028ರಲ್ಲಿ ನನಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದು ಈಗ ಸಾದಿಕ್ ಇಟ್ಟಿರುವಂಥ ಮೊದಲ ಕಂಡೀಷನ್. ಇನ್ಫ್ಯಾಕ್ಟು ಸಮರ್ಥ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡುವಾಗಲೂ ಕೂಡ, ಬಿ ಫಾರ್ಮ್ ಕೊಡುವಾಗಲೂ ಕೂಡ ಇದೇ ಮಾತನ್ನು ಹೇಳಿದರು. ಈಗ ಹೆಂಗೋ ಆಗಲಿಲ್ಲ, ನೋಡೋಣ 28ಕ್ಕೆ ಸಾಧ್ಯ ಆದರೆ ಅವಕಾಶವನ್ನು ಮಾಡಿಕೊಳ್ಳೋಣ ಅಂತಲೂ ಕೂಡ ಹೇಳಿದ್ರಂತೆ. ಪೈಲ್ವಾನ್ ಅವರಿಗೆ ಈ ಮಾತನ್ನು ಅವತ್ತು ಕೂಡ ಹೇಳಿದರು, ಬಟ್ ಅವತ್ತು ಒಪ್ಪಿರಲಿಲ್ಲ. ಈಗ ಮೊದಲ ಕಂಡೀಷನ್ ಆಗಿ ಈಗ 2028ಕ್ಕೆ ಮುಸ್ಲಿಮರಿಗೆ ಅವಕಾಶ ಮಾಡಿಕೊಡೋದು, ನೀನೇ ಸ್ಪರ್ಧೆ ಮಾಡುವಂತನೂ ಕೂಡ ಸಾದಿಕ್ಕಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರವನ್ನು ಬೇರೆ ಯಾರೂ ಕೂಡ ಹೇಳಿದಲ್ಲ, ಸ್ವತಃ ಸುರ್ಜೇವಾಲಾ ಅವರ ನೇತೃತ್ವದಲ್ಲೇ ಈ ಗ್ಯಾರಂಟಿಯನ್ನು ಕೊಡಿಸಿದ್ದಾರೆ. 2028ರಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಮುಸಲ್ಮಾನರಿಗೇ ಟಿಕೆಟ್ ಕೊಡೋದು ಅಂತ ಆದರೆ ಅದು ನಿನಗೇನೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇನ್ನು ಮತ್ತೊಂದೇನು ಅಂತ ಹೇಳಿದರೆ, ಪ್ರಮುಖವಾಗಿ ಇಲ್ಲಿ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅವರು ಮೊದಲಿಗೆ SS ಮಲ್ಲಿಕಾರ್ಜುನ್ ಅವರ ಜೊತೆಗೆ ಮಾತನಾಡಿ, ನಂತರ ಅಲ್ಲಿಂದ ಹೋಗಿ ಸಾದಿಕ್ ಪೈಲ್ವಾನ್ ಅವರ ಜೊತೆಗೆ ಮಾತನಾಡ್ತಾರೆ. ಇನ್ನು ಅಲ್ಪಸಂಖ್ಯಾತರ ನಾಯಕರಿದ್ದಾರೆ, ಅವರನ್ನು ಕೂಡ ಎಲ್ಲರನ್ನೂ ಕೂಡ ನೀವು ಮಾತನಾಡಿಸ್ಬೇಕು, ಅವರ ಬೇಡಿಕೆಗಳನ್ನು ಕೂಡ ಈಡೇರಿಸಬೇಕು ಅನ್ನುವಂಥದ್ದು 2ನೇ ಕಂಡೀಷನ್. ಯಾರದು? ಸಾದಿಕ್ ಪೈಲ್ವಾನ್ ಅವ್ರದ್ದು. ಇಲ್ಲಿ ಇವ್ರ ಜೊತೆಗೆ ಸಾದಿಕ್ ಪೈಲ್ವಾನ್ ಅವರ ಜೊತೆಗೆ ಒಂದಷ್ಟು ಜನ ನಾಯಕರು ಬಂದಿದ್ರಲ್ಲ, ಅವ್ರ ಜೊತೆಗೆ ನೀವು ಮಾತನಾಡಬೇಕು, ಅವರ ಬೇಡಿಕೆಗಳು ಏನು ಅನ್ನೋದನ್ನು ಕೂಡ ಕೇಳಬೇಕು, ಅದನ್ನು ಕೂಡ ಈಡೇರಿಸಬೇಕು ಅನ್ನೋವಂಥದ್ದು 2ನೇ ಕಂಡೀಷನ್. ಅದನ್ನು ಕೂಡ ರಿಜ್ವಾನು ಫುಲ್ಫಿಲ್ ಮಾಡ್ತಾರೆ. ಆನಂತರನೇ ಇಲ್ಲಿ ಒಪ್ಪಿಗೆ ಕೊಡುವಂಥದ್ದು. ಇನ್ನು ಎಲ್ಲರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಆಲೋಚನೆಯನ್ನು ಮಾಡಿ, ಹಾಗೆಯೇ ಮುಂದಿನ ಚುನಾವಣೆಯಲ್ಲಿ SS ಮಲ್ಲಿಕಾರ್ಜುನ್ ಅವರು ನನಗೆ ಬೆಂಬಲವಾಗಿ ನಿಲ್ಲಬೇಕು, ಇವತ್ತು ನಾನು ನಿಲ್ತೀನಿ, ಅವರು ಕೂಡ ಅವತ್ತು ನಿಲ್ಲಬೇಕು ಅನ್ನುವಂತಹ ಪರಸ್ಪರ ಒಪ್ಪಿಗೆಯನ್ನು ತೆಗೆದುಕೊಂಡ ನಂತರವೇ ಇಲ್ಲಿ ಈ ಚುನಾವಣೆಯಲ್ಲಿ ಸ್ಪರ್ಧಿಯಾಗಿ ಇವರು ಸಮರ್ಥ ಅವರಿಗೆ ಬೆಂಬಲವನ್ನು ಕೊಡ್ತಾರೆ. ಸ್ಪರ್ಧಿಯಾಗಿದ್ದರೂ ಕೂಡ ಸಮರ್ಥಿಗೆ ಬೆಂಬಲವನ್ನು ಕೊಡ್ತಾರೆ. ಇದು 3 ಕಂಡೀಷನ್ಸು. ಈ 3 ಕಂಡೀಷನ್ಸನ್ನು ಹಾಕಿದ ಬಳಿಕ, ಇದಕ್ಕೆ ಒಪ್ಪಿಗೆ ಸಿಕ್ಕಿದ ಬಳಿಕ, ಅದು ಕೂಡ ಎಲ್ಲಿ ಸಿದ್ದರಾಮಯ್ಯನವರಿಂದ, ಹೈಕಮಾಂಡ್ ನಾಯಕರಿಂದ ಒಪ್ಪಿಗೆ ಸಿಕ್ಕಿದ ಬಳಿಕನಷ್ಟೇ DK ಶಿವಕುಮಾರ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ. DK ಶಿವಕುಮಾರ್ಗೆ ಓಕೆ ಅಂತಲೂ ಕೂಡ ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯನವರು ಹೆಗಲ ಮೇಲೆ ಕೈ ಹಾಕಿ, ಆಯ್ತಪ್ಪ ಅದೇನಿದೆ ಎಲ್ಲವನ್ನು ಕೂಡ ಇತ್ಯರ್ಥ ಮಾಡೋಣ, ನೀನು ಪ್ರಚಾರಕ್ಕೆ ಹೊರಡು ಅಂತೇಳ್ಬಿಟ್ಟು ಕಳಿಸಿದ್ದಾರೆ. ಯಾರನ್ನ? ಸಾದಿಕ್ ಪೈಲ್ವಾನ್ನ. ಈ 3 ಕಂಡೀಷನ್ಸ್ಗಳಲ್ಲಿ ಕಾಂಗ್ರೆಸ್ಸು ಫುಲ್ಫಿಲ್ ಮಾಡುತ್ತಾ ಈ ಕಂಡೀಷನ್ಸನ್ನು, ಅಥವಾ ಮತ್ತೆ ಕೈ ಕೊಡುತ್ತಾ ಅನ್ನೋದು ಈಗಿರುವಂಥ ಕುತೂಹಲ. ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳ್ಬಿಟ್ಟು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ? ನಿಮ್ಮ ಅಭಿಪ್ರಾಯನೂ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.